ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್ ಕಿರಣ್. ಸ್ನೇಹಿತರೆ, ಇವತ್ತು ನಾನು ಮ್ಯೂಚುವಲ್ ಫಂಡ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಸ್ನೇಹಿತರೆ, ಈ ಮ್ಯೂಚುವಲ್ ಫಂಡ್ಗಳು ರೀಸೆಂಟ್ ಒಂದು ಸ್ಟಡಿ ಪ್ರಕಾರ ಯಾವ ಮೇಜರ್ 10 ಲಾರ್ಜೆಸ್ಟ್ ಕ್ಯಾಪ್ ಅಂದರೆ ಲಾರ್ಜೆಸ್ಟ್ ಕ್ಯಾಪ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಮತ್ತು ನಿಮಗೂ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈ ಸ್ಟಾಕ್ಗಳನ್ನ ತಾಣೋದಕ್ಕಾಗಿರ್ಬೋದು, ಈ ಸ್ಟಾಕ್ಗಳನ್ನ ಫಾಲೋ ಮಾಡೋದಕ್ಕಾಗ್ಬೋದು, ಅನಾಲಿಸಿಸ್ ಮಾಡೋಕ್ಕಾಗಿರ್ಬೋದು. ಸ್ನೇಹಿತರೆ, ಮೊದಲನೇದಾಗಿ ಮ್ಯೂಚುವಲ್ ಫಂಡಲ್ಲಿ HDFC ಈಸ್ ಎ ಫೇವ್ರೆಟ್ ನಂಬರ್ 1 ಸ್ಟಾಕ್, ಟಾಪ್ ಲಾರ್ಜೆಸ್ಟ್ ಸ್ಟಾಕಲ್ಲಿ. ಇದು ಆಲ್ಮೋಸ್ಟ್ 456 ಮ್ಯೂಚುವಲ್ ಫಂಡ್ಗಳು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ. ಸೆಕೆಂಡ್ ಒಂದು ICICI ಬ್ಯಾಂಕ್, ಇದೊಂದು ಖಾಸಗಿ ಬ್ಯಾಂಕ್ ಕಂಪ್ನಿ. 430 ICICI ಬ್ಯಾಂಕ್ ಮೇಲೆ 430 ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿವೆ. ಅದೇ ರೀತಿ ರಿಲಯನ್ಸ್, ಒಂದು ದೈತ್ಯ ಕಂಪ್ನಿ, ಅನಿಲ್ ಅಂಬಾನಿ, ಧೀರುಭಾಯಿ ಅಂಬಾನಿ ಸ್ಥಾಪಿಸಿದ ಒಂದು ದೈತ್ಯ ಕಂಪನಿ. ಇದರಲ್ಲಿ ಸ್ನೇಹಿತರೆ 416 ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದೇ ರೀತಿ ಇನ್ಫೋಸಿಸ್, ನಮ್ಮ ಹೆಮ್ಮೆ, ಕರ್ನಾಟಕದ ಹೆಮ್ಮೆ, ನಾರಾಯಣ ಮೂರ್ತಿ ಅವರು ಸ್ಥಾಪಿಸಿದ ಒಂದು ಕಂಪ್ನಿ. ಇದರ ಮೇಲೆ 391 ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿದೆ ಸ್ನೇಹಿತರೆ. ಅದೇ ರೀತಿ ಭಾರತಿ ಏರ್ಟೆಲ್, ಈಗಿನ ಒಂದು ಟೆಲಿಕಾಮ್ ಇಂಡಸ್ಟ್ರಿಯ ದೈತ್ಯ ಕಂಪನಿ. ಇದರಲ್ಲಿ 375 ಕಂಪ್ನಿಗಳು ಇನ್ವೆಸ್ಟ್ಮೆಂಟ್ ಮಾಡಿದೆ ಸ್ನೇಹಿತರೆ. ಅದೇ ರೀತಿ ಆಕ್ಸಿಸ್, 6ನೇ ಒಂದು ಕಂಪ್ನಿ. ಇದು ಒಂದು ಖಾಸಗಿ ಬ್ಯಾಂಕು. ಇದರ ಮೇಲೆ 340 ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿದೆ ಸ್ನೇಹಿತರೆ. ಅದೇ ರೀತಿ L&T, ಇದು ಒಂದು ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿದ್ದ ಒಂದು ಸ್ಟಾಕು. ಇದರಲ್ಲಿ 392 ಕಂಪ್ನಿಗಳು ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿದೆ ಸ್ನೇಹಿತರೆ. ಅದೇ ರೀತಿ SBI, ನಮ್ಮ ಗೌರ್ಮೆಂಟ್ ಬ್ಯಾಂಕ್, ದೊಡ್ಡ ಬ್ಯಾಂಕ್, ನಂಬರ್ 1 ಬ್ಯಾಂಕ್ ಇನ್ ಇಂಡಿಯಾ. ಅದರಲ್ಲಿ 360 ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದೇ ರೀತಿ NTPC, ಇದು ಒಂದು ಗೌರ್ಮೆಂಟ್ ಒಡೆತನದ ಕಂಪ್ನಿ. ಇದರ ಮೇಲೆ 330 ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದೇ ರೀತಿ ITC, 292 ಕಂಪ್ನಿಗಳು ಮ್ಯೂಚುವಲ್ ಫಂಡ್ಗಳು ಇದರ ಮೇಲೆ ಇನ್ವೆಸ್ಟ್ ಮಾಡಿದೆ. ಸ್ನೇಹಿತರೆ, ಪ್ಲೀಸ್ ಕಮೆಂಟ್. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಕಮೆಂಟ್ ಮಾಡಿ. ನೀವು ಇದರಲ್ಲಿ ಯಾವುದಾನ ಒಂದು ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ದಯವಿಟ್ಟು ಮೆನ್ಷನ್ ಮಾಡಿ. ದಯವಿಟ್ಟು ಸ್ನೇಹಿತರೆ, ಈ ಥರ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.